Hi everyone, ನನ್ನ ಸುಂದರ ಸ್ನೇಹಿತರಿಗೆ Started with Sonali ಚಾನಲ್ಗೆ ಸ್ವಾಗತ. You have already seen the title, so let's get into the video. ಎವ್ರಿ ಸಿಂಗಲ್ ಇಯರ್ ಪ್ರತಿ ವರ್ಷ ನಾನು ಅಕ್ಷಯ್ ತಪ್ಪದೆ ಫುಲ್ ಬಾಡಿ ಚೆಕಪ್ ಮಾಡಿಸ್ತೇವೆ. ಈ ವರ್ಷನೂ ಹಾಗೆ, ಬಟ್ ಈ ವರ್ಷ ನಾನೊಬ್ಳೆ ಸೆಪ್ರೇಟ್ ಆಗಿ ಕಾವೇರಿ ಹಾಸ್ಪಿಟ್ಲಲ್ಲಿ ಮಾಡಿಸಿದೆ, ನಮ್ಮ ಮಾರತಹಳ್ಳಿ ಹತ್ರ ಇರುವಂಥದ್ದು. ಇದು ನಾವು ಪ್ರತಿ ವರ್ಷ ಇನ್ಶೂರೆನ್ಸ್ ಪಾಲಿಸಿ ರಿನ್ಯೂ ಮಾಡೋಕ್ಕಿಂತ ಮುಂಚೆ ಮಾಡಿಸಿರ್ತೇವೆ ಆಯಿತಾ. ಐ ಥಿಂಕ್ ಅರೌಂಡ್ 5,000 ರೂಪೀಸ್ ಅವರು ಪೇ ಮಾಡ್ತಾರೆ, ಪ್ಲಸ್ ಎಕ್ಸ್ಟ್ರಾ ಏನೇ ಆಗಿದ್ರು ನಾವು ಬೇರ್ ಮಾಡಬೇಕು. ಬನ್ನಿ ನಾನೇನೇನು ಮಾಡಿದೆ ತೋರಿಸ್ತೇನೆ. ನಾನು ಕಾವೇರಿ ಹಾಸ್ಪಿಟಲ್ ಚೂಸ್ ಮಾಡಿದ್ದು ಸಿಂಪಲ್ ರೀಸನ್ ಆಯಿತಾ, ತುಂಬ ಕ್ಲೀನ್ ಆಗಿದೆ, ಫೆಸಿಲಿಟಿ ಎಲ್ಲ ನನಗೆ ತುಂಬ ಯೂಸ್ಫುಲ್ ಅನ್ನಿಸ್ತು. ಹಾಗೆ ಆ ಪ್ಯಾಕೇಜ್ ಏನಿತ್ತಲ್ಲ ಫುಲ್ ಬಾಡಿ ಚೆಕಪ್ ಫಾರ್ ವಿಮೆನ್ ಅಂತ, ಆ ಪ್ಯಾಕೇಜ್ನ ಚೂಸ್ ಮಾಡಿದ್ದೆ. ಮಾರ್ನಿಂಗ್ 7:30 ಒಳಗಡೆ ಬನ್ನಿ ಅಂತ ಹೇಳಿದರು. ಸೊ ಬೆಳಗ್ಗೆ ಕೌಂಟರಿಗೆ ಹೋದಾಗ ಜಾಸ್ತಿ ಜನ ಇದ್ದಿದ್ದಿಲ್ಲ. ಅಲ್ಲಿ ನಮ್ಮ ಫೈಲ್ ರೆಡಿ ಮಾಡಿ ಕೊಟ್ಟರು, ಯಾವ್ಯಾವ ಟೆಸ್ಟ್ ಇದೆ, ಯಾವ್ಯಾವ ಫ್ಲೋರಲ್ಲಿ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಆ ಪ್ಲಾನ್ಸನ್ನೆಲ್ಲ ಒಮ್ಮೆ ನೋಡ್ಕೊಂಡ್ವಿ, ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ವಿ. ನಮಗೆ ಕನ್ವೀನಿಯೆಂಟ್ ಆಗ್ಲಿಕ್ಕಂತಾನೆ ಫಸ್ಟ್ ಬ್ಲಡ್ ಟೆಸ್ಟಿಗೆ ಹೋಗಿದ್ವಿ. 8 ಅವರ್ಸ್ಗಿಂತ ಜಾಸ್ತಿ ಫಾಸ್ಟಿಂಗ್ ಮಾಡಿ ಅಂತ ಹೇಳಿರ್ತಾರೆ. ಆ ಫಾಸ್ಟಿಂಗಲ್ಲೇ ಬಂದಿದ್ದಕ್ಕೆ ಬೆಳಗ್ಗೆ 7:30 ಒಳಗೆ ಬಂದು ಕೊಡಿ ಅಂದಿರೋದು. ಸೊ ಫಸ್ಟು ಬ್ಲಡ್ ಟೆಸ್ಟ್ ಮುಗಿಸ್ಕೊಂಡ್ವಿ ಬಿಫೋರ್ ಫುಡ್. ಇದಾದ ನಂತರ USG ಹೊರಟೆ. ಜಸ್ಟ್ ವಾಟ್ ಡನ್ ವಿತ್ ಮೈ ಐ ಚೆಕಪ್. ಕಣ್ಣು ಫುಲ್ ಸರಿ ಇದೆ ಅಂದರು. 6 on 6. ಇವನು ಶಾಕ್ ಆಗಿದ್ದಾನೆ, ಫುಲ್ ಶಾಕ್. ಸೊ ಐ ಹ್ಯಾವ್ ಪರ್ಫೆಕ್ಟ್ ಐಸ್. ಅದು ಡ್ರಾಪ್ಸ್ ಆ್ಯಂಡ್ ಐ ಆಮ್ ನಾಟ್ ಲೈಯಿಂಗ್. ನನ್ನ ಕಣ್ಣು ಪರ್ಫೆಕ್ಟ್ ಇದೆ. ಹೆಂಗಿದೆ? ಪರ್ಫೆಕ್ಟ್. ಹೇಳು, ಆರ್ ಯು ಶಾಕ್ಡ್? ಫಟಾಫಟ್ ಅಂತ ಐ ಟೆಸ್ಟು, ಯೂರಿನ್ ಸ್ಯಾಂಪಲ್ಲು, ಅದು ಇದು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೆಳಗಡೆ ಬಂದು ವೆಯ್ಟ್ ಮಾಡ್ತಿದ್ವಿ. ಏನೇನಾಯಿತು? USG ಆಯಿತು, ಬ್ಲಡ್ ಟೆಸ್ಟ್ ಬಿಫೋರ್ ಬ್ರೇಕ್ಫಾಸ್ಟ್ ಆಯಿತು, ಮತ್ತೇನಾಯಿತು? ಆಯಿತು, ಅಷ್ಟೇ ಆಗಿರೋದು. ಐ ಟೆಸ್ಟ್ ಆಯಿತು. 3 ಟೆಸ್ಟ್ ಡನ್, ಮೆನಿ ಮೋರ್ ಟು ಗೋ. ಇವಾಗ ಟೈಮ್ ಎಷ್ಟಾಗ್ತಿದೆ? ಐ ಥಿಂಕ್ 9:50, 10 o'clock ಆಯಿತು. ಬೆಳಗ್ಗೆ 7:30 ಶುರುವಾಗಿದೆ, ಈಗ ಆಲ್ರೆಡಿ 10. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡಿದ ನಂತರ ಮತ್ತೆ ಸಿಗ್ತಾನೆ. ಬೈ. ಎಲ್ಲ ಕಡೆ ತುಂಬ ರಶ್ ಇತ್ತು, ಬಿಕಾಸ್ ಸ್ಯಾಟರ್ಡೇ ಆಗಿರೋದ್ರಿಂದ. ಕಾರ್ಪೊರೇಟ್ ಟೆಸ್ಟ್ ಏನೇನು ಇರ್ತದಲ್ಲ, ಅವರು ಎಲ್ಲರೂ ಅದೇ ದಿನ ಬಂದಿದ್ರು. ಬಟ್ ಇಲ್ಲಿ ಕಾವೇರಿಯಲ್ಲಿ ಐ ಥಿಂಕ್ ಎಲ್ಲ ಪ್ಯಾಕೇಜಲ್ಲಿ ನನಗೆ ಫುಡ್ ಕೂಪನ್ ಸಹ ಇನ್ಕ್ಲೂಡೆಡ್ ಇತ್ತು. ಸೊ ನಾನಿಲ್ಲಿ ಫುಡ್ ಕೂಪನ್ ಯೂಸ್ ಮಾಡಿ ಬೈ ಮಾಡ್ತಾ ಇದ್ದೇನೆ. ಏನೇ ಡಿಶ್ ಸಹ ಚೂಸ್ ಮಾಡ್ಬೋದಿತ್ತು. ಪ್ಲಸ್ 1 ವಾಟರ್ ಬಾಟಲ್. ನಾವು ಮಸಾಲೆ ದೋಸೆ ಹಾಗೆ ಇಡ್ಲಿ ವಡ ಅಂತ ಅಕ್ಷಯ್ ಅದನ್ನು ತೊಗೊಂಡ್ರು, ಬಿಕಾಸ್ ಅದು ಸ್ವಲ್ಪ ಲೈಟ್ ಆಗಿ ಇರ್ತದೆ, ಹಾಗೆ ಆಯಿಲ್ ಸಹ ಕಮ್ಮಿ ಅಲ್ಲ, ಬಟ್ ವಡದಲ್ಲೇ ಇರ್ತದೆ ಅಫ್ಕೋರ್ಸ್. ಹಾಗೆ ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ್ವಿ. ಲೇಸರ್ ಅಪ್ಡೇಟ್ಗೆ ಅಂತ ಇನ್ನೊಂದು ವಿಡಿಯೋ ಏನಕ್ಕೆ ಮಾಡೋದು ಅಂತ ಹೇಳಿ ಇಲ್ಲಿ ಲೇಸರ್ ಅಪ್ಡೇಟ್ ಕೊಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಈಗ ನನ್ನ ಚಿನ್ ರೀಜನ್ ಇದೆಯಲ್ಲ, ಅಲ್ಲಿ ಪ್ಯಾಚಿ ಆಗಿ ಹೇರ್ ಗ್ರೋತ್ ಇದೆ. ಹಾಗೆ ನಂದು ಓವರಾಲ್ ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ಬಾಯ್ಲ್ಸ್ ಆಗಿದ್ದಾವಲ್ಲ, ಇದು ಕರೆಂಟ್ಲಿ ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇರುವಾಗ ಆಲ್ಮೋಸ್ಟ್ ಇದಕ್ಕಿಂತ 50% ಕಮ್ಮಿ ಆಗಿದೆ. ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಆಯಿತಾ, ಇವಾಗ ಬನ್ನಿ ಮತ್ತೆ ಆಸ್ಪತ್ರೆ ಕಡೆ ಹೋಗೋಣ. ಸೊ ಐ ವಾಸ್ ವೇಟಿಂಗ್ ದೇರ್ ಆಲ್ ರೈಟ್. ದ್ಯಾಟ್ ಹ್ಯಾಪ್ಸ್ ಮಿ ಅ ಟೆಸ್ಟ್. ಇದಾದ ನಂತರ ಗ್ರೌಂಡ್ ಫ್ಲೋರಿಗೆ ಹೋಗಬೇಕು. ಈಗ ಟೈಮ್ 10:30. ಬ್ರೇಕ್ಫಾಸ್ಟ್ ಆಗಿದೆ. ಅರೌಂಡ್ 12 o'clock ಇನ್ನೊಂದು ಬ್ಲಡ್ ಟೆಸ್ಟ್ ಕೊಡಬೇಕು. ಸೊ ವೆರಿ ಬ್ಯುಸಿ ಡೇ, ಬೋರಿಂಗ್ ಡೇ, ಬಟ್ ಮಾಡಿಸ್ಲೇಬೇಕು. ಮೆಡಿಕಲ್ ಟೆಸ್ಟ್ ಇಸ್ ಅ ಮಸ್ಟ್. ಬನ್ನಿ, ನೋಡ್ತಾ ಬನ್ನಿ. ನಾನು ಈ ಡಾಕ್ಟರ್ ಹತ್ರ ಇಲ್ಲಿ ಈ ಟೆಸ್ಟ್ ಕೊಡ್ತಾ ಇರುವಾಗ ಅಕ್ಷಯ್ ಬೇರೆ ಡಾಕ್ಟರ್ ಹತ್ರ ನಂಬರ್ ಎಲ್ಲ ಕೊಟ್ಟು ಫೈಲೆಲ್ಲ ಆಲ್ರೆಡಿ ಕೊಟ್ಟಿದ್ರು. ಸೊ ಆ ಥರ ಮಾಡಿದ್ರಿಂದ ಸ್ವಲ್ಪ ಬೇಗ ಆಯಿತು. ಅದಾದ ನಂತರ ನಾನು ನನ್ನ ಪೋಸ್ಟ್ ಬ್ರೇಕ್ಫಾಸ್ಟ್ ಕರೆಕ್ಟ್ 12 ಗಂಟೆಗೆ ಕೊಡ್ಲಿಕ್ಕೆ ಹೇಳಿದ್ರಲ್ಲ, ಪೋಸ್ಟ್ ಬ್ರೇಕ್ಫಾಸ್ಟ್ ಇದ್ದು ಬ್ಲಡ್ ಟೆಸ್ಟ್ ಕೊಟ್ಟೆ. ಬ್ಲಡ್ ತೆಗೆಯುವಾಗ ನನಗೆ ಇನಿಷಿಯಲಿ ತುಂಬ ಹೆದರಿಕೆ ಆಗ್ತಿತ್ತು ಆಯಿತಾ, ಮೊದಲೆಲ್ಲ. ಬಟ್ ಇವಾಗ ಐ ಥಿಂಕ್ ಮಾಡಿಸಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಐ ಆಮ್ ದ ಸ್ಟ್ರಾಂಗ್ ಲೇಡಿ ನಾವ್. ಬ್ಲಡ್ ಟೆಸ್ಟ್ ಆದ ನಂತರ ನಾನು ಅಕ್ಷಯ್ ಇನ್ನು ತಡ ಮಾಡೋದು ಬೇಡ, ಎಲ್ಲ ಕಡೆ ಹೇಗಿದ್ರು ವೆಯ್ಟಿಂಗ್ ಇದೆ ಅಂತ ಲಂಚ್ಗೋಸ್ಕರ ಹೊರಗೆ ಹೋದ್ವಿ. ಹೊರಗೆ ಹೋಗಿದ್ದು ಏನೇನು ಬೇಕು ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದಿದ್ದೇವೆ. ಬನ್ಸ್ ಆರ್ಡರ್ ಮಾಡಿದೆ, ದೋಸೆ, ಶೀರಾ, ಕಾಫಿ ಎಲ್ಲ ತಿಂದಿದ್ದು. ಆ ದಿನ ಅಂತೂ ಮತ್ತೆ ಬ್ಲಡ್ ಟೆಸ್ಟ್ ಮಾಡಲ್ಲ. ಸೊ ಕಾನ್ಫಿಡೆನ್ಸ್.
ವಾಪಸ್ ಬಂದ ನಂತರ ಫುಲ್ ವೆಯ್ಟಿಂಗ್. ಎಲ್ಲ ಕಡೆನೂ ನಮಗೆ ನಂಬರ್ ಅಂತ ಕೊಟ್ಟಿದ್ರು. ಆ ನಂಬರ್ ಕರೀತು ತನಕ ನಾನು ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಆಲ್ ಐ ಕುಡ್ ಡೂ ವಾಸ್ ವೆಯ್ಟ್. ಸೊ ಬೇಸಿಕ್ಲಿ ಊಟ ಸಹ ಇಲ್ಲೇ ಹೊರಗೆ ಹೋಗಿ ಮಾಡ್ಕೊಂಡು ಬಂದ್ವಿ. ಬೆಳಗ್ಗೆ 7:30 ಹಾಸ್ಪಿಟ್ಲಲ್ಲಿದ್ದಾವೆ. ಆ್ಯಂಡ್ ಇನ್ನೂ ನಮ್ಮದು ಟೆಸ್ಟ್ಗಳು ಮುಗಿತಾನೇ ಇಲ್ಲ. 5 ಗಂಟೆ ಆಗ್ತಾಯಿದೆ. ಉಪ್ಸ್, ಕರೆಂಟ್ ಹೋಯಿತು. ಸೊ ಎಲ್ಲ ಈಗ ಜನ ಖಾಲಿ ಆಗ್ತಾ ಬಂದರು. ಬಟ್ ವಿ ಆರ್ ದ ಲಾಸ್ಟ್ ಒನ್ಸ್, ವಿ ಆರ್ ಸ್ಟಿಲ್ ಹಿಯರ್. ನಮ್ದು ಇನ್ನೂ ಎಂಥ TMT ಆಗ್ಲಿಕ್ಕೆ ಬಾಕಿ ಇದೆ. ಅದು ಅಕ್ಷಯ್ ಟೆಸ್ಟ್ ಇಲ್ಲ, ಓನ್ಲಿ ಸೊನಾಲಿಗೆ ಇಷ್ಟೊತ್ತಾಯಿತು. ಗೈನಾಕ್ ಹತ್ರ ಕನ್ಸಲ್ಟೇಷನ್ ಮಾಡಿಸ್ಕೊಂಡು ಬಂದ್ವಿ. ಬಾಕಿ ಕನ್ಸಲ್ಟೇಷನ್ಸ ಮಂಡೇಗೆ ಪೋಸ್ಟ್ಪೋನ್ ಮಾಡಿದ್ದೇವೆ. ಸೊ ಯಾ, ನಾಟ್ ಅ ಗ್ರೇಟ್ ಡೇ. ಫುಲ್ ಡೇ ಇಲ್ಲೇ ಆಯಿತು. ಇನ್ನು ನೀವೇನು ಲುಕ್ ಕೊಡ್ತಿರೋದು? ನಾಟ್ ಅ ಗ್ರೇಟ್ ಡೇ ಅಂದರೆ ಅಂತ. ನಾಟ್ ಅ ಗ್ರೇಟ್ ಡೇ ಅಂದರೆ ಫುಲ್ ಡೇ ಇಲ್ಲೇ ಆಯ್ತಲ್ಲ. ನಿಮಗೆ ಗ್ರೇಟ್ ಡೇನಾ? ಒಳ್ಳೆ ಕಥೆ ಇರಲಿಲ್ಲ. ಒಳ್ಳೆ ಹೊರಗಡೆ ಇರ್ತದಲ್ಲ, ಒಳಗಡೆ ಹಾಸ್ಪಿಟಲ್ ಬೆಡ್ ಒಳಗೇನೆ ಇರಲಿಲ್ಲ. ನೋಡಿ ಇವ್ರದ್ದೆಲ್ಲ ಎಂಥ ಡೈಲಾಗ್ಗಳನ್ನು ಕೇಳಿಸ್ಕೋಬೇಡಿ. ಹಾಂ, ಇವನಿಗೆ ಇಗ್ನೋರ್ ದಿಸ್ ಪರ್ಸನ್ ಹಿಯರ್. ಇವನ್ನ ಹಿಂಗೆ ನಾವು ಫ್ರೀಯಿಂದ ಹೀಗೆ ಹೊರಗೆ ಹಾಕ್ತೇನೆ. ನಾನು ಓವರಾಲ್ ಎಷ್ಟೊತ್ತಾಯಿತು, ನಿನ್ನೆ ಊಟ ಮಾಡಿದ್ದು, ಫಾಸ್ಟಿಂಗ್ ಇದ್ವಿ. ಫಾಸ್ಟಿಂಗ್ ಆದ ನಂತರ ಇಲ್ಲಿ ಬಂದು ಬ್ಲಡ್ ಟೆಸ್ಟ್ ಕೊಟ್ವಿ. ಬ್ಲಡ್ ಟೆಸ್ಟ್ ಆದ ನಂತರ ಸ್ಕ್ಯಾನ್ ಮಾಡಿದ್ವಿ. ಸ್ಕ್ಯಾನ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಆದ ನಂತರ ಪ್ಯಾಪ್ಸ್ಮಿಯರ್ ಟೆಸ್ಟಿಗೆ ಹೋದ್ವಿ. ಪ್ಯಾಪ್ಸ್ಮಿಯರ್ ಆದ ನಂತರ ಮತ್ತೆ ಬಂದು ಇಲ್ಲಿ ವೆಯ್ಟ್ ಮಾಡಿ ಆಫ್ಟರ್ ಫುಡ್ ಬ್ಲಡ್ ಟೆಸ್ಟ್ ಕೊಟ್ಟು ಎಕೋ, ECG, TMT ಇನ್ನೂ ಆಗಿಲ್ಲ. TMTಗೆ ವೆಯ್ಟ್ ಮಾಡ್ತಿದ್ದೇವೆ. ಇವನ್ನೆಲ್ಲ 1 by 1 ಮುಗಿಸ್ಕೋತಾ ಬಂದ್ವಿ. ಬಾಕಿ ಡೀಟೇಲ್ಸ್ ಆಮೇಲೆ ಹೇಳ್ತೇನೆ ಮೋಸ್ಟ್ಲಿ. ಬಟ್ ಇಲ್ಲಿ ಇಷ್ಟೊತ್ತಾಗ್ತದೆ. ಆ್ಯಂಡ್ ಇದು ವರ್ಷದಲ್ಲಿ 1 ಸತಿ ಮಾಡಿಸೋದಲ್ಲ. ಸೊ ಐ ಥಿಂಕ್ ಇಟ್ಸ್ ಓಕೆ. ಎಲ್ಲರೂ ಮಾಡಿಸಲೇಬೇಕು. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ನೀವು ಎಲ್ಲಿ ಹತ್ತಿರ ಇದೆಯಲ್ಲ ಆಸ್ಪತ್ರೆ, ಅದನ್ನು ನೋಡಿಕೊಂಡು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಮಾಡಿಸ್ಕೊಳ್ಳಿ. ದ್ಯಾಟ್ ಇಸ್ ಗುಡ್. ಮತ್ತೆ ಸಿಗ್ತಾನೆ. ಸಂಜೆ ಐ ಥಿಂಕ್ ಆ್ಯಂಡ್ ದೆನ್ ನಾವು ಮತ್ತೆ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಫಟಾಫಟ್ ಅಂತ ನನ್ನ ಟರ್ನ್ ಬಂತು. ಟೆಸ್ಟ್ ಮುಗಿಸ್ಕೊಂಡು ಬಂದೆ. ಅರೌಂಡ್ 7 o'clock ನಮ್ಮದು ಫೈನಲ್ ಆಗಿ ಎಲ್ಲ ಮುಗೀತು. ಕನ್ಸಲ್ಟೇಷನ್ 1-2 ಬಾಕಿ ಇದ್ವು. ಅದನ್ನು ನೆಕ್ಸ್ಟ್ ಮಂಡೇ ಹೋಗಿ ಮಾಡಿಸಿದ್ವಿ. ಎಲ್ಲ ನಾರ್ಮಲ್ ಆಗೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಕೊಲೆಸ್ಟ್ರಾಲ್ ಚೂರು ಜಾಸ್ತಿ ಇದೆ, ವರ್ಕ್ ಆನ್ ದ್ಯಾಟ್. ಹಾಗೆ ಓವರಾಲ್ ನನಗೆ ಗ್ರೇಡ್ 1 ಫ್ಯಾಟಿ ಲಿವರ್ ಇದೆ. ಮತ್ತು ಸ್ವಲ್ಪ ವೇಟ್ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಕಳಿಸಿದ್ರು. ಅದೆಲ್ಲ ಕೇಳಿಸ್ಕೊಂಡು ನಾವು ಪಕ್ಕದಲ್ಲೇ ಇರುವಂಥ ಇಂಪೀರಿಯಲ್ ಹೋಟೆಲಿಗೆ ಹೋಗಿ ಬೇಕಾಗಿದ್ದನ್ನೆಲ್ಲ ಆರ್ಡರ್ ಮಾಡಿ ತಿಂದ್ಕೊಂಡು ಬಂದ್ವಿ. ಸೊ ದ್ಯಾಟ್ ಮನೆಗೆ ಹೋಗಿ ಮತ್ತೆ ಯಾರು ಅಡುಗೆ ಮಾಡ್ತಾರೆ ಅಂತ ಬೇಸರ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ನಮ್ಮ ಮನೆಗೆ ಹೊರಟ್ವಿ. ಅಫ್ಕೋರ್ಸ್ ಬ್ಯಾಂಗ್ಳೂರ್ ಟ್ರಾಫಿಕ್ ಆನ್ ವೀಕೆಂಡ್ಸ್ ಇಸ್ ರಿಯಲ್. ಸೊ ಇದಿತ್ತು ನನ್ನ ಈ ವಿಡಿಯೋ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.